ಪ್ರಾರ್ಥನೆಯು ಇಸ್ಲಾಂನ ಮೂಲಭೂತ ಸ್ತಂಭಗಳಲ್ಲಿ ಒಂದಾಗಿದೆ. ಒಬ್ಬ ಮುಸ್ಲಿಮನ ಜೀವನದಲ್ಲಿ ಪ್ರಾರ್ಥನೆಯು ಅನಿರ್ವಾರ್ಯ ಸ್ಥಾನವನ್ನು ಹೊಂದಿದೆ. ಇದು ಅಲ್ಲಾಹನೊಂದಿಗಿನ ನೇರ ಆಧ್ಯಾತ್ಮಿಕ ಸಂಪರ್ಕದ ಸಂಕೇತವಾಗಿದೆ. ಕುರಾನ್ನಲ್ಲಿ ಅಲ್ಲಾಹ ಹೇಳುತ್ತಾನೆ, ಪ್ರಾರ್ಥನೆಯನ್ನು ಸ್ಥಾಪಿಸಿ, ನಿಶ್ಚಿತವಾಗಿಯೂ ಪ್ರಾರ್ಥನೆಯು ವಿಶ್ವಾಸಿಗಳಿಗೆ ಸಮಯಬದ್ಧ ಕರ್ಮವಾಗಿದೆ. 4:10 ಪ್ರಾರ್ಥನೆಯು ಮನುಷ್ಯನನ್ನು ಪಾಪಗಳಿಂದ ದೂರವಿಡುತ್ತದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಪ್ರಾರ್ಥನೆಯು ಮನುಷ್ಯನನ್ನು ಕೀಳುಕೃತ್ಯಗಳಿಂದ ಮತ್ತು ದುಷ್ಕೃತ್ಯಗಳಿಂದ ತಡೆಯುತ್ತದೆ. ಕುರ್ಆನ್ 29:45 ದಿನಚರಿಯಲ್ಲಿ 5 ಬಾರಿ ಪ್ರಾರ್ಥನೆಯನ್ನು ನಿರ್ವಹಿಸುವುದು ವ್ಯಕ್ತಿಯನ್ನು ಶಿಸ್ತಿನಿಂದ ಕೂಡಿದವನನ್ನಾಗಿ ಮಾಡುತ್ತದೆ ಮತ್ತು ಜೀವನದಲ್ಲಿ ಗುರಿಯ ಭಾವನೆಯನ್ನು ನೀಡುತ್ತದೆ. ಪ್ರಾರ್ಥನೆಯು ವ್ಯಕ್ತಿಯನ್ನು ಅಲ್ಲಾಹನ ಸಾನ್ನಿಧ್ಯವನ್ನು ನೆನಪಿಸುತ್ತದೆ ಮತ್ತು ಹೃದಯವನ್ನು ವಿನಮ್ರವಾಗಿಸುತ್ತದೆ. ಸಾಮೂಹಿಕ ಪ್ರಾರ್ಥನೆಯು ಸಮಾಜದಲ್ಲಿ ಐಕ್ಯತೆಯನ್ನು ಮತ್ತು ಸೋದರಭಾವವನ್ನು ಬೆಳೆಸುತ್ತದೆ. ಆದ್ದರಿಂದ ಪ್ರಾರ್ಥನೆಯು ಒಬ್ಬ ಮುಸ್ಲಿಮನ ಜೀವನದ ಮೂಲಭೂತ ಅಂಶವಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ಭೌತಿಕ ಉನ್ನತಿಗೆ ಮಾರ್ಗವನ್ನು ಒಡ್ಡುತ್ತದೆ.